ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಇವತ್ತು ಐಡಿಯಲ್ ಸ್ಕೂಲ್ ಬಗ್ಗೆ ಒಂದೆರಡು ಮಾತಾಡಬೇಕು, ನನ್ನ ಅನಿಸಿಕೆ ಹಂಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗನ ಹೆಸರು ಲೋಚನ್ ಶೆಟ್ಟಿ ಅಂತ. LKG ಓದ್ತಾ ಇದ್ದಾನೆ. 1 ವರ್ಷ ಆಯಿತು ನಾವು ಅವನ್ನ ಸ್ಕೂಲ್ಗೆ ಸೇರ್ಸೋಕ್ಕೆ ಮುಂಚೆ ನನ್ನ ಮಗ ಹೇಗಿದ್ದ, ಇವಾಗ ಹೇಗಿದ್ದಾನೆ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ. ತುಂಬ ಇಂಪ್ರೂವ್ ಆಗಿದ್ದಾನೆ. ಎಜುಕೇಷನಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ, ಆ್ಯಕ್ಟಿವಿಟೀಸಲ್ಲಾಗಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡೋದಾಗಲಿ, ಹೋಮ್ವರ್ಕ್ ವಿತೌಟ್ ನಾನು ಏನೂ ಎಲ್ಪ್ ಇಲ್ದಿರ ಅವ್ನು ಹೋಮ್ವರ್ಕ್ ಬರೀತಾನೆ. ಆಮೇಲೆ 4 ಟೆಸ್ಟ್ ನಡೆಸ್ತಾರೆ. ಆ 4 ಟೆಸ್ಟಲ್ಲಿ ಅವ್ನ ಮಾರ್ಕ್ಸು ಯಾವ ಟೆಸ್ಟು, ಫಸ್ಟ್ ಟೆಸ್ಟಲ್ಲಿ, ಸೆಕೆಂಡ್ ಟೆಸ್ಟಲ್ಲಿ, ಎಲ್ಲ ಟೆಸ್ಟಲ್ಲೂ ಒಂದಕ್ಕಿಂತ ಹೆಚ್ಚಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ನೋಡಿ ತುಂಬ ಖುಷಿ ಆಯಿತು. ಆ ಸ್ಕೂಲಲ್ಲಿರೋ ಸ್ಟ್ರಿಕ್ಟು ಪ್ರಿನ್ಸಿಪಲ್ ಆಗಲಿ, ಟೀಚರ್ಸ್ ಆಗಲಿ, ಮಕ್ಕಳಿಗೆ ಯಾವ ಥರ ಇರಬೇಕು, ಯಾವ ಥರ ಟೀಚರ್ಸ್ಗೆ ಆಗಲಿ, ಪೇರೆಂಟ್ಸ್ಗೆ ಆಗಲಿ ಯಾವ ಥರ ಆಗಿರಬೇಕು, ಸ್ಟ್ರಿಕ್ಟಾಗಿ ಆಗಿರಬೇಕು, ಎಲ್ಲನೂ ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಮತ್ತು ಸ್ಕೂಲಲ್ಲಿ ಸ್ಪೋರ್ಟ್ಸು, ಆ್ಯನ್ಯುವಲ್ ಡೇ, ಮಕ್ಕಳಿಗೆ ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ನನ್ನ ಮಗನಂತೂ ನೋಡಿ, ನನ್ನ ಮಗ ಓದ್ತಾ ಇರೋ ರೀತಿ ನೋಡಿ ಆ ಶಾಲೆಗೆ ಸೇರಿಸಿದ್ಮೇಲೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳುಗಳನ್ನ ಅದೇ ಶಾಲೆಗೆ ಸೇರಿಸಿ ಅಂತ ನಾನು ಕೇಳ್ಕೊತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಓದ್ತಾರೆ ಮಕ್ಕಳು. ಓದ್ತಾರೆ. ಲೀಜಾ ಮ್ಯಾಮ್ಗೆ, ಪ್ರಿಯಾಂಕಾ ಮ್ಯಾಮ್ಗೆ, ಶಾಲೆ ಪ್ರಿನ್ಸಿಪಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಸ್ಕೂಲ್ಗೆ ಸೇರಿಸಿದ್ಮೇಲೆ. ನನ್ನ ಮಗಳನ್ನೂ ನೆಕ್ಸ್ಟ್ ಇಯರ್ ಸೇರಿಸ್ಬೇಕು ಅಂತ ಇದ್ದೀನಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಮಗ ತುಂಬ ಇಂಪ್ರೂವ್ ಆಗಿದ್ದಾನೆ ಆ ಸ್ಕೂಲ್ಗೆ ಸೇರಿಸಿದ್ಮೇಲೆ.